ನನ್ನ ಹೆಸರು ತ್ರಿಷಿಕಾ. ನಾನು ನಮ್ಮಮ್ಮ ಸೇರಿ ಹೊಸ ಕುಕ್ಕಿಂಗ್ ಚಾನೆಲ್ನ ಓಪನ್ ಮಾಡಿದ್ದೀವಿ. ಚಾನೆಲ್ ಹೆಸರು 3C's ಕಿಚನ್. ನಾನು ನಮ್ಮಮ್ಮ ಡೈಲಿ ಕುಕ್ಕಿಂಗ್ ಮಾಡ್ತೀವಿ. ನಮ್ಮ ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ಬ್ಲೆಸ್ ಮಾಡಿ. ಸೊ ಫಸ್ಟ್ ವಿಡಿಯೋ ಅಲ್ವಾ, ಅದಕ್ಕೆ ಫಸ್ಟ್ ಸ್ವೀಟ್ ಇಂದ ಬರೋಣ. ಇವತ್ತು ಅಮ್ಮ ಹೆಸರುಬೇಳೆ ಪಾಯಸ ಮಾಡುತ್ತೆ. ಅದನ್ನ ಅಮ್ಮ ಹೇಗ್ ಮಾಡುತ್ತೆ ಅಂತ ನೋಡ್ಕೊಳ್ಳೋಣ. ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್. ಇವತ್ತು ಹೆಸರುಬೇಳೆ ಪಾಯಸ ಮಾಡೋಕ್ಕೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ. 1 ಬೌಲ್ ಹೆಸರುಬೇಳೆ, 2 ಬೌಲ್ ಹಾಲು, 1.5 ಬೌಲ್ ಬೆಲ್ಲ, 30 ಗ್ರಾಮ್ ಗೋಡಂಬಿ, 30 ಗ್ರಾಮ್ ದ್ರಾಕ್ಷಿ, 2 ಟೇಬಲ್ ಸ್ಪೂನ್ ತುಪ್ಪ, 1/4 ಸ್ಪೂನು ಏಲಕ್ಕಿ ಬೇಕಾಗುತ್ತೆ. ಸೊ ಬನ್ನಿ ಇವಾಗ ಹೆಸರುಬೇಳೆ ಪಾಯಸನ ಸ್ಟಾರ್ಟ್ ಮಾಡೋಣ. ಮೊದಲು ಒಂದು ಬಾಣಲಿನ ಸ್ಟವ್ ಮೇಲೆ ಇಟ್ಕೊಂಡು ಅದಕ್ಕೆ ನಾವು ತಗೊಂಡಿರುವಂಥ ಹೆಸರುಬೇಳೆನ ಹಾಕ್ಬಿಟ್ಟು ಅದು ಹಸಿ ವಾಸನೆ ಹೋಗೋ ತನಕ ಉರಿಬೇಕು. ಸ್ಟವ್ನ ಲೋ ಫ್ಲೇಮಲ್ಲಿ ಇಡಬೇಕು, ಜಾಸ್ತಿ ಇಡಬೇಡಿ. ಜಾಸ್ತಿ ಫ್ರೈ ಮಾಡಿದ್ರೆ ಕಪ್ಪಾಗ್ಬಿಡುತ್ತೆ, ಆಗ ಹೆಸರುಬೇಳೆ ಪಾಯಸ ಟೇಸ್ಟ್ ಬರಲ್ಲ. ಈಗ ನಾನು ಹುರಿದಿದ್ದೀನಲ್ಲ, ಇಷ್ಟು ಈ ರೀತಿ ಹೊಂಬಾಣ ಬರೋಷ್ಟು ಹುರಿಬೇಕು. ಈಗ ಇದಾಗಿದೆ, ಇದು ತಣ್ಣಗಾಗಕ್ಕೆ ಬಿಡೋಣ. ಈಗ ಇನ್ನೊಂದು ಪಾತ್ರೆ ತಗೊಂಡು ಅದಕ್ಕೆ ನಾವು ತಗೊಂಡಿರುವಂಥ 1.5 ಬೌಲ್ ಬೆಲ್ಲನ ಅದಕ್ಕೆ ಹಾಕಿ ಅದು ಕರ್ಗಕ್ಕೆ ಬಿಡೋಣ. ಬೆಲ್ಲ ಪಾಕ ಬರೋದೇನು ಬೇಡ, ಅದು ಕರಗಿದ್ರೆ ಸಾಕು. ಯಾಕಂದ್ರೆ ಹೆಸರುಬೇಳೆ ಪಾಯಸಕ್ಕೆ ಅದು ಹಾಗೆ ಹಾಕಿದ್ರೆ ಅದರಲ್ಲಿ ಡಸ್ಟ್ ಎಲ್ಲ ಇರುತ್ತೆ. ಹಾಗಾಗಿ ಬೆಲ್ಲನ ಕರ್ಗಿಸ್ಬಿಟ್ಟೆ ಹಾಕೋಣ. ಬೆಲ್ಲ ಕರ್ಗೋ ಅಷ್ಟರಲ್ಲಿ ನಾವು ಹುರ್ಕೊಂಡು ಇಟ್ಕೊಂಡಿರುವಂಥ ಹೆಸರುಬೇಳೆನ ಚೆನ್ನಾಗಿ 2 ಸಲ ತೊಳ್ಕೊಂಡು ಅದನ್ನ ಕುಕ್ಕರ್ಗೆ ಹಾಕೋಣ. ನಂತರ ಅದಕ್ಕೆ 2 ಲೋಟ ನೀರು ಸೇರಿಸಿ ಬೇಯಕ್ಕಿಡೋಣ. 2 ಲೋಟ ನೀರು ಸಾಕು, ಜಾಸ್ತಿ ಹಾಕಿದ್ರೆ ಗಂಜಿ ಗಂಜಿ ಥರ ಆಗ್ಬಿಡುತ್ತೆ. ಹಾಗಾಗಿ 2ರಿಂದ 2.5 ಲೋಟ ನೀರು ಸಾಕು. ಈಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 1 ವಿಷಲ್ ಬರೆಸ್ಕೊಳ್ಳೋಣ. 1 ವಿಷಲ್ ಸಾಕು, ಚೆನ್ನಾಗಿ ಬೆಂದಿರುತ್ತೆ. ಈಗ 1 ವಿಷಲ್ ಬಂದಿದೆ, ಅದು ಸಂಪೂರ್ಣ ತಣ್ಣಗಾದ್ಮೇಲೆ ಕುಕ್ಕರ್ ಲಿಡ್ನ ಓಪನ್ ಮಾಡಿ ನೋಡೋಣ. ಈಗ ಹೆಸರುಬೇಳೆ ಬೆಂದಿದೆ, ಜಾಸ್ತಿನೂ ಬೇಯಬಾರ್ದು, ಈ ರೀತಿ ಹದವಾಗಿ ಬೇಯಬೇಕು. ಪಾಯಸ ತಿನ್ಬೇಕಾದ್ರೆ ಹೆಸರುಬೇಳೆ ಹದವಾಗಿ ಬಾಯಿಗೆ ಸಿಗಬೇಕು. ಬೆಂದಿರೋಂಥ ಹೆಸರುಬೇಳೆಗೆ ನಾವು ಕರಗಿಸಿಟ್ಕೊಂಡಿರೋಂಥ ಬೆಲ್ಲನ ಸೋಸ್ಬಿಟ್ಟು ಹಾಕೋಣ. ನೋಡಿ, ಕರಗಿಸಿದಂಥ ಬೆಲ್ಲದಲ್ಲಿ ಇಷ್ಟೊಂದು ಡಸ್ಟ್ ಇದೆ, ಹಾಗಾಗಿ ನಾವು ಯಾವಾಗಲೂ ಬೆಲ್ಲನ ಸೋಸ್ಬಿಟ್ಟೆ ಹಾಕಬೇಕು. ಈಗ ಕುದಿ ಬರ್ತಾ ಇದೆ. ಈ ಕುದಿ ಬರುವಂಥ ಟೈಮಲ್ಲಿ 1 ಕಪ್ ಅಷ್ಟು ಕಾಯಿ ತುರಿನ ಈ ಹೆಸರುಬೇಳೆ ಪಾಯಸಕ್ಕೆ ಸೇರಿಸ್ಬೇಕು. ಕಾಯಿ ತುರಿ ಹಾಕಿದ್ರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಈಗ ನಾವು ಇದಕ್ಕೆ ತಗೊಂಡಿರುವಂಥ 2 ಬೌಲ್ ಅಷ್ಟು ಹಾಲನ್ನ ಸೇರಿಸೋಣ. ಈಗ ಇದು ಹೀಗೆ ಕುದೀತಾ ಇರಲಿ. ಅಷ್ಟರಲ್ಲಿ ನಾವು ಈ ಕಡೆ ಚಿಕ್ಕ ಬೌಲ್ ಇಟ್ಕೊಂಡು ಅದಕ್ಕೆ 2 ಟೇಬಲ್ ಸ್ಪೂನ್ ತುಪ್ಪವನ್ನು ಹಾಕಿ ಅದಕ್ಕೆ ನಾವು ತಗೊಂಡಿರೋ ಗೋಡಂಬಿ ಮತ್ತೆ ನಾವು ತಗೊಂಡಿರುವಂಥ ದ್ರಾಕ್ಷಿನ ಅದಕ್ಕೆ ಸೇರಿಸೋಣ. ದ್ರಾಕ್ಷಿ ಮತ್ತೆ ಗೋಡಂಬಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ನಾವು ಅದನ್ನ ಫ್ರೈ ಮಾಡಬೇಕು. ಇವಾಗ ಇದಾಗಿದೆ. ನಾವು ತುಪ್ಪದಲ್ಲಿ ಫ್ರೈ ಮಾಡಿರುವಂಥ ಗೋಡಂಬಿ ಮತ್ತೆ ದ್ರಾಕ್ಷಿನ ಕುದೀತಿರುವಂಥ ಹೆಸರುಬೇಳೆ ಪಾಯಸಕ್ಕೆ ಸೇರಿಸೋಣ. ಕೊನೆಗೆ ನಾವು 1/4 ಟೀ ಸ್ಪೂನ್ ಅಷ್ಟು ಏಲಕ್ಕಿ ಪುಡಿನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ ರುಚಿಯಾದಂತಹ, ಆರೋಗ್ಯಕ್ಕೆ ಒಳ್ಳೆಯದಾದಂತಹ ಹೆಸರುಬೇಳೆ ಪಾಯಸ ರೆಡಿ ಇದೆ ಸ್ನೇಹಿತರೆ. ಈಗ ಇದನ್ನ ಸರ್ವಿಂಗ್ ಬೌಲ್ಗೆ ಹಾಕೊಳ್ಳೋಣ. ನಾನು ಮಾಡಿದಂಥ ಹೆಸರುಬೇಳೆ ಪಾಯಸ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.